ಬಾಲಕನ ಅಪಹರಣಕ್ಕೆ ಯತ್ನ ಬೆಳಕಿಗೆ ಬಂದ ಪ್ರಕರಣ. ಬಾಲಕನ ಅಪಹರಣಕ್ಕೆ ಯತ್ನಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ರಾಮದುರ್ಗ ಪಟ್ಟಣದಲ್ಲಿ ಇಂತಹದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ರಾಮದುರ್ಗ ಪಟ್ಟಣದ ಸಾಯಿನಗರದ ನಿವಾಸಿಯಾಗಿರುವ ಪ್ರಣವ್ ಪತ್ತಾರ್ ಎಂಬ ಬಾಲಕನ ಕಳೆದ ದಿನ ಟ್ಯೂಷನ್ ಮುಗಿಸಿ ಮನೆಗೆ ತೆರಳುತ್ತಿರುವ ಸಂದರ್ಭದಲ್ಲಿ 4 ಜನರು ಅವನನ್ನು ತಡೆದು ಅವನ ಮುಖಕ್ಕೆ ಬಟ್ಟೆ ಹಿಡಿದು ಯಾವುದೋ ಒಂದು ಇಂಜೆಕ್ಷನ್ ಮಾಡಿದ್ದಾರೆ. ಇದರಿಂದ ಬಾಲಕ ಮೂರ್ಛೆ ಹೋಗಿದ್ದಾನೆ. ನಂತರ ಬೆಳಗಿನ ಜಾವ ಬಾಲಕ ಎದ್ದು ಮನೆಗೆ ಬಂದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಕುಟುಂಬಸ್ಥರು ಬಾಲಕನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಇನ್ನು ಈ ಕುರಿತಂತೆ ಮಾತನಾಡಿದ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದು ಇನ್ನು ಬಾಲಕನ ಮೇಲೆ ಗಾಯದ ಕಲೆ ಇರುವ ಕುರಿತು ತಿಳಿಸಿದ್ದಾರೆ. ಇಂಜೆಕ್ಷನ್ ಮಾಡಿರುವ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಬಾಲಕನ ಕುಟುಂಬ ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ಬಾಲಕನಿಗೆ ಬಂದ ಪರಿಸ್ಥಿತಿ ಇನ್ನೊಬ್ಬರಿಗೆ ಆಗಬಾರದು ಎಂದು ತಿಳಿಸಿದ್ದು, ಈ ಘಟನೆಯಿಂದ ಆತಂಕಕ್ಕೆ ಒಳಗಾಗಿ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಹಂಗ ಬರುಕ್ಲೆ ಅವ್ರು ಓಮಿನಿ ಗಾಡಿ ನಿಂದಿರ್ಸಿದ್ರ ಪಟ್ನ ಕದಾ ತೆಗೆದು ಪಟ್ನ ಎಳ್ಕೊಂಡ್ಬಿಟ್ರ ಖರ್ಚಿಪಾಕಿ. ಮತ್ತು ಆಮೇಲೆ ಒಂದಿಟ್ಟು ಹಿಂಗೆ ಎಚ್ಚರಾಗ ಹಿಂಗೆ ನೋಡತ್ತೀನಿ ಪಟ್ನ ಮತ್ತು ಇನ್ನೊಂದು ಬಡದು ಇದನ್ನ ಇಂಜೆಕ್ಷನ್ ಹಾಕಿ ಏನೋ ಚುಚ್ಚಿದಂಗೆ ಆಗ್ಬಿಡ್ತು. ಆಮೇಲೆ ಮುಂಜಾನೆ ಥಂಡಿಗೆ ಇನ್ನೂ ಕತ್ಲಿತ್ತು, ಆವಾಗ ಎಚ್ಚರ ಆಯ್ತು. ನೀನು ಹೊಡಿದು ಮಾಡ್ಯಾರನ ಒಂದೇ ಸಲ ಬಡ್ತಿತ್ತು. ಬಡ್ದಾರ ಅವ್ರ ಮಖಕ್ಕೆ ಏನಾರು ಹಾಕೊಂಡಿದ್ರನಪ್ಪ? ಮಖಕ್ಕೆ ಅದು ಫುಲ್ ತಲೆ ಎಲ್ಲ ಮುಚ್ಚಿತ್ತು. ಕ್ಯಾಪ್ ನಂತದ ಹಾಕಿದ್ರೆ ಎಷ್ಟು ಜನ ಇದ್ರು? 4 ಜನ. ಭಾಷೆ ಕನ್ನಡ ಮಾತಾಡ್ತಿದ್ರೆ ಅದನ್ನ ಬೇರೆ ಭಾಷೆ. ನಿನಗೆ ಟಾರ್ಚರ್ ಕೊಟ್ಟಾರನ? ಟಾರ್ಚರ್ ಏನಿಲ್ಲ, ಅದು ನನಗೇನು ಪ್ರಜ್ಞೆನೇ ಇಲ್ಲ. ನಿನಗೆ ಹೆಂಗೆ ಎಚ್ಚರ ಆತಪ್ಪ ಬೆಳಿಗ್ಗೆ? ನನಗೆ ಅದು ಮುಂಜಾನೆ ಹೆಂಗೆ ಎಚ್ಚರ ಆತ್ನ ಗೊತ್ತಿಲ್ಲ, ತಾನೇ ಎಚ್ಚರ. ಅದಲ್ಲಿ ಕ್ರಾಸ್ ಐತಲ್ರಿ. ಯಾವ್ದು ಹೇಳ ಕ್ರಾಸ್? ಇದು ರಾಯನ ಕ್ರಾಸ್. ಅಚ್ಚಿಕೋ ಇಚ್ಚಿಕೋ ಹಚ್ಚಿಕೊಂದಿಟ್ಟು ರಾಯನ ಸರ್ಕಲ್ ಇಂದ ಆ ಕಡೆ. ಎಚ್ಚರ ಆದಾಗ ಟೈಮ್ ಎಷ್ಟಾಗಿತ್ತು? ಏನು ನೆನಪೈತೆ? ಟೈಮ್ ಏನು ಗೊತ್ತು. ಅದಾದ ನಂತರ ಏನು ಯಾರಿಗೆ ನೀ ಸಂಪರ್ಕ ಮಾಡಿದ್ವಿ? ಯಾರಿಗೆ ಮಾಡಿ ನಡ್ಕೊಂಡು ಬರತ್ತಂದ್ರೆ ಸಿಕ್ಬಿಟ್ಟು ಅಲ್ಲಿ ಸರ್ಕಲ್ ಯಾರು ಸಿಕ್ಕಿದ್ರು? ಯಾರು ಸಿಕ್ಕರು? ನಮ್ಮ ಫ್ರೆಂಡ್ಸ್ ಹುಡುಗರು ಸಣ್ಣ. ಅಪ್ಪ ಎಲ್ಲಿ ಹೋಗಿದ್ದೀನಿ ನೀನು? ನಾ ಟ್ಯೂಷನ್ ಅಂತ ಟ್ಯೂಷನ್ ಬರಾಕತ್ತಿದ್ದೆ. ಎಷ್ಟೊತ್ತಿಗೆ ಯಾರಿಗೆ ಏನು ಗುರುತಿರಿತೇನೆ ಅವ್ರನ್ನ ನೋಡಿದ್ರ? ಅವ್ರದ್ದು 4 ಮಂದಿ ದಪ್ಪ ಒಟ್ಟು ಜಿಮ್ ಅವ್ರು ಏನು ಮಾಡಿದ್ರು? ಅವ್ರು ಫಸ್ಟ್ ಬಂದ್ ಕೂಡಲೇ ಎಷ್ಟೇ ಅದನ್ನ ಮುಚ್ಕೊಂಡ್ರಿ. ಆಮೇಲೆ ಬಾಯಿಗೆ ಇದು ಹಂಗ ಎಚ್ಚರ ನೋಡಿದ್ನ್ಯಾರಿ. ಅವ್ರ ಪಟ್ನ ಒಂದು ಬಡದೆ ಏನೋ ಚುಚ್ಚಿದಂಗೆ ಆಗ್ಬಿಡ್ತಾರೆ. ಎಲ್ಲಿ ಚುಚ್ಚಿದ್ರು? ಕೈಗೆ. ಆಮೇಲೆ ಏನಾಗ್ತದೆ ನಿಮಗೆ ಗೊತ್ತಾಗಿಲ್ಲ? ಆಮೇಲೆ ಏನಾಗೈತಿ ಒಮ್ಮೆ ಮುಂಜಾನೆ ಆಗೈತಿ. ಎಷ್ಟೊತ್ತಿಗೆ ಮುಂಜಾನೆ ಗೊತ್ತಿಲ್ಲ ಟೈಮ್. ಏನಾಗ್ತದೆ? ಎದ್ದು ಎಲ್ಲಿದ್ದೀನಿ ಆಗ? ಅದ ಇದು ರಾಯನ ಕ್ರಾಸ್ ಅಲ್ಲಿ. ಯಾರು ನೋಡಿ ಮನೆಗೆ ಹೆಂಗೆ ಬಂದು ಹೆಂಗೆ ಮನೆಗೆ ಗೊತ್ತಿತ್ತು. ಹೆಂಗೆ ಯಾರಿಗಾರು ಭೇಟಿ ಆದಲ್ಲಿ ಯಾರು ಸಹಾಯ ತಗೊಂಡ್ರೆ? ಇಷ್ಟಿಷ್ಟ ಹುಡುಗರು ಇದ್ದು ಅವರು. ಸರ್ ಹೇಳಿ ಏನಾಯ್ತು? ಪ್ರಣವ್ ಅಂತ 12 ವರ್ಷದ ಹುಡುಗ. ಇವತ್ತು ಬೆಳಿಗ್ಗೆ 8:30ಕ್ಕೆ ಅವನ್ನ ಕರ್ಕೊಂಬಂದಿದ್ರು. ಅವನು ಕೊಡ್ತಾರೆ ಹಿಸ್ಟ್ರಿ ಪ್ರಕಾರ ನಿನ್ನೆ ಸಂಜೆ ಟ್ಯೂಷನ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಮೂಗ ಮೇಲೆ ಏನೋ ಬಟ್ಟೆ ಹಿಡ್ಕೊಂಡು ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಅವನ್ನ ಮನೆ ಅಕ್ಕಪಕ್ಕದವರು ಅವ್ರ ತಂದೆ ಕರ್ಕೊಂಬಂದಿದ್ರು. ಆ ಹುಡುಗನ್ನ ಎಕ್ಸಾಮಿನ್ ಮಾಡಿದಾಗ ಈ ಸದ್ಯಕ್ಕೆ ಸ್ಟೇಬಲ್ ಇದ್ದಾರೆ, ಏನೂ ತೊಂದರೆ ಏನಿಲ್ಲ, ಜೀವನಕ್ಕೇನು ಅಪಾಯ ಇಲ್ಲ, ಹುಡುಗ ಸ್ಟೇಬಲ್ ಆಗಿದ್ದಾನೆ. ಅದನ್ನ ಅಬ್ಸರ್ವೇಷನ್ ಆಗಿ ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಸದ್ಯಕ್ಕೆ. ಇಂಜೆಕ್ಷನ್ ಮಾಡಿದ್ದಾನೆ ಅಂತಾರೆ. ರೈಟ್ ಹ್ಯಾಂಡ್ ಬಲಗಡೆ ಕೈಯಲ್ಲಿ ಒಂದು ಕೆಂಪು ಚಿಕ್ಕೆ ಟೈಪ್ ಇದೆ. ಅದು ಇಂಜೆಕ್ಷನ್ ಮಾರ್ಕ್ ಇರಬಹುದು, ಹೇಳಲಿಕ್ಕೆ ಬರಲ್ಲ. ಅದು ಒಂದು ಮಾರ್ಕ್ ಮೇಲೆ ಹಂಗೆ ಡೆಫಿನೆಟ್ ಆಗಿ ಹೇಳಲಿಕ್ಕೆ ಬರಲ್ಲ. ಚಾನ್ಸಸ್ ಇದೆ. ಇಂಜೆಕ್ಷನ್ ಮಾಡಿದ್ದಾರೆ ಅಂತಾರೆ, ಮಾರ್ಕ್ ಇದೆ.